ಡಿವೈಎಸ್ಪಿ ಗಣಪತಿ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದ್ದು ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಸರಿಸುಮಾರು 9-10 ವರ್ಷದ ಹಳೆಯ ಕೇಸ್ ಇದು. ಈಗ ಸಚಿವ ಕೆಜೆ ಜಾರ್ಜ್ಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಆಗ ಅವರು ಗೃಹ ಮಂತ್ರಿ ಆಗಿದ್ರು. ರಾಜೀನಾಮೆಯನ್ನ ಕೊಡಬೇಕಾದಂತ ಪರಿಸ್ಥಿತಿ ಉದ್ಭವವಾಗಿತ್ತು ಗಣಪತಿ ಆತ್ಮಹತ್ಯೆಯಿಂದ. ಕೇಸಲ್ಲಿ ಜಾರ್ಜ್ ಪಾತ್ರ ಇಲ್ಲ ಅಂತ ಹೈಕೋರ್ಟ್ ಹೇಳಿದ್ದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಬಟ್ ಸುಪ್ರೀಂ ಕೋರ್ಟ್ ಕೂಡ ಅದೇ ಆದೇಶವನ್ನ ಎತ್ತಿ ಹಿಡಿದಿದೆ. ಇದರಲ್ಲಿ ಯಾವುದು ಕೆಜೆ ಜಾರ್ಜ್ ತಕರಾರ್ ಇಲ್ಲ ಅಂತ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಸಿಕ್ಕಿದೆ ಕೆಜೆ ಜಾರ್ಜ್ಗೆ. ಗೃಹ ಮಂತ್ರಿ ಆದಂತ ಸಂದರ್ಭದಲ್ಲಿ ಬಂದಂತಹ ಕಳಂಕ ಈಗ ರಿಲೀಫ್ ಆಗಿದೆ. ಹೈಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಧನ ಇಲಾಖೆಯ ಸಚಿವ ಕೆಜೆ ಜಾರ್ಜ್ಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಪ್ರಕರಣದಲ್ಲಿ ಕೆಜೆ ಜಾರ್ಜ್ ಪಾತ್ರ ಇಲ್ಲ ಅಂತ ಹೈಕೋರ್ಟ್, ಸಿಬಿಐ, ಸಿಐಡಿ ತನಿಖೆ ತಂಡಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ವು. ಕೆಜೆ ಜಾರ್ಜ್ ಪಾತ್ರ ಇಲ್ಲ ಅಂತ ತನಿಖಾ ವರದಿಯಲ್ಲಿ ಹೇಳಿತ್ತು. ಸೊ ಅದಾದ ನಂತರ ಹೈಕೋರ್ಟ್ ಮೆಟ್ಟಿಲೇರಲಾಗಿತ್ತು, ಅಲ್ಲಿ ಕೂಡ ಎತ್ತಿ ಹಿಡಿದಿದ್ದು. ಈಗ ಅದಾದ ನಂತರ ಸುಪ್ರೀಂ ಕೋರ್ಟ್ ಒಂದು ಅರ್ಜಿ ಹಾಕಿದ್ರು. ಅಲ್ಲಿ ಯಾವುದೇ ಪಾತ್ರ ಇಲ್ಲ ಕೆಜೆ ಜಾರ್ಜ್ ಅವರು ಆತ್ಮಹತ್ಯೆ ಪ್ರಕರಣದಲ್ಲಿ ಅಂತ ಹೇಳಿ ಕ್ಲೀನ್ ಶೀಟ್ ತರ ಕೊಟ್ಟಿದೆ. ಈಗ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ ಕೆಜೆ ಜಾರ್ಜ್ಗೆ ಗಣಪತಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧ ಪಟ್ಟ ಹಾಗೆ. ಸಿಬಿಐ, ಸಿಐಡಿ ತನಿಖಾ ತಂಡಗಳು ಕೊಟ್ಟಂತಹ ಅರ್ಜಿ ಡಿವೈಎಸ್ಪಿ ಎಂಕೆ ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರೋ ಬಿಗ್ ರಿಲೀಫ್ ಜಾರ್ಜ್ ಅವ್ರಿಗೆ. ಗಣಪತಿ ಆತ್ಮಹತ್ಯೆ ಕೇಸಲ್ಲಿ ಕೆಜೆ ಜಾರ್ಜ್ ಪಾತ್ರ ಏನೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರ ಹಾಕಿದ್ದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಪ್ರಕರಣದಲ್ಲಿ ಕೆಜೆ ಜಾರ್ಜ್ಗೆ. ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಸಿಬಿಐ, ಸಿಐಡಿ ತನಿಖಾ ತಂಡಗಳ ಬಿ ರಿಪೋರ್ಟ್ ಅಂದ್ರೆ ಅವರ ಆತ್ಮಹತ್ಯೆ ಡೆತ್ ನೋಟ್ ನಲ್ಲಿನೇ ಒಂದು ವಿಡಿಯೋ ಏನು ಬಿಡುಗಡೆಯಾಗಿತ್ತು, ಅದರಲ್ಲೇನೆ ಉಲ್ಲೇಖ ಮಾಡಿದ್ರು. ಆಗ ಜಾರ್ಜ್ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಆಗಿತ್ತು. ಯಾಕಂದ್ರೆ ಆಗ ಅವರೇ ಗೃಹ ಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ಆದಂತಹ ಆತ್ಮಹತ್ಯೆ ಆಗಿದ್ರಿಂದ ಅದಕ್ಕೆ ನೇರ ಹೊಣೆ ಕೆಜೆ ಜಾರ್ಜ್ ಅವರೇ ಆಗಿದ್ರು. ರಾಜೀನಾಮೆ ಕೊಡೋ ಪರಿಸ್ಥಿತಿ ಕೂಡ ಬಂದಿತ್ತು. ವಿಪಕ್ಷಗಳು ರಾಜೀನಾಮೆಗೆ ಒತ್ತಾಯಿಸಿದ್ರು. ಇಷ್ಟೆಲ್ಲ ಆದ ನಂತರ ಈಗ ಅರ್ಜಿಯನ್ನ ವಿಚಾರಣೆ ಮಾಡಿ ಹೈಕೋರ್ಟ್ ಏನ ಆದೇಶವನ್ನ ಕೊಟ್ಟಿತ್ತಲ್ಲ ಅವತ್ತು, ಅದೇ ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕೆಜೆ ಜಾರ್ಜ್ ಪಾತ್ರ ಏನು ಇಲ್ಲ ಆತ್ಮಹತ್ಯೆ ಪ್ರಕರಣದಲ್ಲಿ ಅಂತ. ಸೊ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಇದೀಗ ಕೆಜೆ ಜಾರ್ಜ್ಗೆ.